ನಮ್ಮ ಮನೆಯಲ್ಲಿ ಸುವರ್ಣ ಗೃಹ ಮಂತ್ರಿ ಪ್ರೋಗ್ರಾಮ್ ಶೂಟ್ ಆಗಿದ್ದ ವಿಡಿಯೋಸ್. ಸೊ ನಮ್ಗೆ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಅಂತ ಹೇಳಿದ್ರು. ಆ ದಿನದ ಫಸ್ಟ್ ಶೂಟಿಂಗ್ ನಮ್ದೇ ಆಗಿರೋದ್ರಿಂದ ಅವರು ಕೂಡ ಎಲ್ಲ ಟೀಮ್ ಅವರೆಲ್ಲ ಕ್ಯಾಮ್ರಾ ಎಲ್ಲ 7 ಗಂಟೆಗೆನೆ ಪೂಜೆ ಮಾಡ್ಕೊಂಡ್ರು. ನಮ್ಗೆ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಲ್ರು ಕೂಡ ರೆಡಿ ಆಗಿ 8 ಗಂಟೆ ಅಷ್ಟರಲ್ಲಿ ರೆಡಿ ಆಗಿ ಕೂತಿದ್ವಿ. ಅಂಡ್ ಜಾಸ್ತಿ ವಿಡಿಯೋಸ್ ಎಲ್ಲ ತಗೊಳಕ್ ಆಗ್ಲಿಲ್ಲ. ಸ್ವಲ್ಪ ಫೋಟೋಸ್ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ವಿಡಿಯೋಸ್ ಕೂಡ ತಗೊಂಡ್ವಿ. ಅಂಡ್ ಕ್ಯಾಮ್ರಾ ಆನ್ ಆದ್ಮೇಲಂತೂ ಕಂಪ್ಲೀಟ್ಲಿ ಯಾರು ಫೋಟೋ ವಿಡಿಯೋ ಮಾಡಂಗೆ ಇಲ್ಲ. ಮೊಬೈಲ್ಸ್ ಎಲ್ಲ ಸೈಲೆಂಟ್ ಮೋಡ್ ಅಲ್ಲಿ ಇಡಬೇಕು ಅಂತ ಮೊದಲೇ ಹೇಳಿದ್ರು. ಅದರಿಂದ ಈಗ್ಲೇನೆ ಫೋಟೋ ಸ್ವಲ್ಪ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಕೂಡ ತಗೊಂತಾ ಇದ್ವಿ. ಒಂದ್ ದಿನಕ್ಕೆ 3 ಇಂದ 4 ಮನೆ ಶೂಟಿಂಗ್ ಇರುತ್ತಂತೆ. ಸೊ ನಮ್ ಕಡೆ ನಮ್ದು ಒಂದೇ ಮನೆ ಆಗಿದ್ರಿಂದ ಈ 3 ಮನೆ ಬೇರೆ ಏರಿಯಾದಲ್ಲಿ ಇದ್ದಿದ್ರಿಂದ ಸೊ ನಮ್ಗೆ ಬೆಳಗ್ಗೆ ಫಸ್ಟ್ ಶೂಟಿಂಗ್ ನಮ್ಗೆ ಹೇಳಿದ್ರು, 8 ಗಂಟೆಗೆ ಶೂಟಿಂಗ್ ಹೇಳಿದ್ರು. ಅದರಿಂದ ಸ್ವಲ್ಪ ಕಷ್ಟ ಅನ್ಸ್ತು ಬೆಳಗ್ಗೆನೆ ಅಂತಂದ್ರೆ. ಬಟ್ ಚೆನ್ನಾಗಿತ್ತು, ಫ್ರೆಶ್ ಮೂಡ್ ಅಲ್ಲಿ ಇದ್ವಲ್ಲ. ಬೆಳಗ್ಗೆನೆ 8 ಗಂಟೆ ಅಂದ್ರೆ ಒಂದ್ 8:30 ಅಷ್ಟೊತ್ತೆಲ್ಲ ಶೂಟ್ ಸ್ಟಾರ್ಟ್ ಆಯ್ತು. ಸೊ ಒಂದ್ 3 ಅವರ್ಸ್ ಶೂಟಿಂಗ್ ತಗೊಂಡ್ರು ಟೈಮು. ಅಂದ್ರೆ ಟಿವಿನಲ್ಲಿ 1 ಅವರ್ ಟೆಲಿಕಾಸ್ಟ್ ಮಾಡೋದಕ್ಕೆ 3 ಅವರ್ ಶೂಟಿಂಗ್ ಮಾಡಿದ್ರು. ಪ್ರೋಗ್ರಾಮ್ ಅಲ್ಲಿ ಏನೇನ್ ಗಿಫ್ಟ್ ಬಂದಿದೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಯಾರಿಗೆಲ್ಲ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋದಕ್ಕೆ ಇಂಟ್ರೆಸ್ಟ್ ಇದೆ, ಸೊ ನೀವು ಕೂಡ ಅಪ್ಲೈ ಮಾಡಬಹುದು. ಸೊ ಇನ್ನೇನ್ ಪ್ರೋಗ್ರಾಮ್ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ರು. ನಮಗೆ ಮೈಕ್ ಕೂಡ ಹಾಕಿದ್ರು. ಸೊ ಪ್ರೋಗ್ರಾಮ್ ಕಡೆಯಿಂದಾನೇ ಮೇಕಪ್ ಆರ್ಟಿಸ್ಟ್ ಬಂದಿದ್ರು. ಸೊ ಅವರೇ ನಮ್ಮನ್ನ ರೆಡಿ ಮಾಡಿದ್ರು. ಅಂಡ್ ಇದು ಸೆಕೆಂಡ್ ರೌಂಡ್ ಅಲ್ಲಿ ನಂದು ನಮ್ಮ ಅತ್ತೆದು ಮಸಾಲೆ ವಡೆ ಮಾಡೋದು ಗೇಮ್ ಇತ್ತು. ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದು. ಏನು ಶೂಟಿಂಗ್ ಆಗೋದ್ಕಿಂತ ಮುಂಚೆ ಪ್ರಿಪರೇಷನ್ ಆಗಿದ್ರೆ ಸೊ ಶೂಟಿಂಗ್ ಅಲ್ಲಿ ಈಸಿ ಆಗುತ್ತೆ. ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದು. ಸೊ ಇಷ್ಟೇ ಕ್ಲಿಪ್ಪಿಂಗ್ ಗಳನ್ನ ತಗೊಳಕ್ ಆಗಿತ್ತು. ಸೊ ಎಲ್ಲರೂ ಬ್ಯುಸಿ ಆಗಿದ್ದರಿಂದ ಜಾಸ್ತಿ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮನ ಕನ್ನಡ ವ್ಲಾಗ್. ಈ ವಿಡಿಯೋದ ಫಸ್ಟ್ ಹಾಫ್ ಅಲ್ಲಿ ಶೂಟಿಂಗ್ ಕೆಲವೊಂದು ವಿಡಿಯೋನ ನೋಡ್ಕೊಂಡ್ ಬಂದ್ರ. ಆಕ್ಚುಲಿ ಜಾಸ್ತಿ ವಿಡಿಯೋ ಕೂಡ ಮಾಡಕ್ಕಾಗಿಲ್ಲ, ಒಂದೆರಡು ವಿಡಿಯೋನ ಹಾಕಿದ್ದೆ. ಸೊ ಶೋ ಇಂದ ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಈಗ ಅದನ್ನ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇದು ಅನ್ಬಾಕ್ಸಿಂಗ್ ಏನಲ್ಲ, ಅನ್ಬಾಕ್ಸಿಂಗ್ ಆಲ್ರೆಡಿ ಆಗೋಗಿದೆ. ಜಸ್ಟ್ ಶೋ ಮಾಡ್ತಾ ಇದ್ದೀನಿ ಈಗ. ಇದು ಜಿಮ್ ಫಿಟ್ ಶೇಕರ್. ಸೊ ಜಿಮ್ಗೆ ಹೋಗೋರ್ಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಇದೆ. ಪ್ರೋಟೀನ್ ಪೌಡರ್ ಏನಾದ್ರು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಳಗಡೆ ಒಂದು ಸ್ಪ್ರಿಂಗ್ ಇದೆ, ಬಾಟಲ್ ಇದೆ. ಹಾಕಿ ಏನಾದ್ರು ಪ್ರೋಟೀನ್ ಪೌಡರ್ ಅಥವಾ ಪೌಡರ್ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಜಿಮ್ ಫಿಟ್ ಶೇಕರ್. ನೆಕ್ಸ್ಟ್ ಒನ್ ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಕೊಟ್ಟಿರೋದೇ ಒಂದ್ 2-3 ಗಿಫ್ಟ್ ಆದ್ರೂ ಕೂಡ ಕಡಿಮೆ ಪ್ರೈಸ್ ಇಂದ ಆದ್ರೂ ಕೂಡ ಯೂಸ್ ಆಗುವಂಥದ್ದು, ಏನು ಯೂಸ್ ಆಗದಲ್ಲಿ ಇರೋವಂಥದ್ದು ಯಾವ್ದು ಇಲ್ಲ. ಸೊ ಹಾಟ್ ಬಾಕ್ಸು ಈ ರೀತಿ ಇದೆ. ಹಾಟ್ ಬಾಕ್ಸು. ಸೊ ಇದೊಂದು ಹಾಟ್ ಬಾಕ್ಸ್ ಒಂದು ಕೊಟ್ಟಿದ್ದಾರೆ. ಅಂಡ್ ಇವುಗಳ ಜೊತೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಕೂಡ ಬಂದಿತ್ತು. ಅಂಡ್ ಸೀರೆ ಕೊನೆಯಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇದು ಸ್ಪಿನ್ ಮಾಪ್. ಇದರಲ್ಲಿ ನೆಲ ಒರೆಸಿದ್ರೆ ಒರೆಸ್ದಂಗ ಆಗಲ್ಲ. ಯಾಕೇನಾದ್ರೆ ಒರ್ಸಕ್ ಆಗದಲ್ಲೇ ಇರೋರ್ಗೆ ಈ ತರ ಯೂಸ್ ಆಗುತ್ತೆ. ಅಲ್ಲಿ ಒಂದು ಟಬ್ ಇದೆ, ಒಂದು ಸ್ಟಿಕ್ ಇದೆ. ಇದು ಆನ್ ಅಂಡ್ ಆಫ್ ಇದೆ. ಇಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಸ್ಟಿಕ್ ಅನ್ನು ಉದ್ದ ಮಾಡ್ಕೊಳ್ಬಹುದು. ಇದನ್ನ ಯೂಸ್ ಮಾಡ್ತಾ ಇರೋರು ಕೆಲವರು ನನ್ಗೆ ಹೇಳಿರೋದು, ಚೆನ್ನಾಗಿ ನೆಲ ಒರೆಸಿದ್ರೆ ಅಷ್ಟು ಕ್ಲೀನ್ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಗಿಫ್ಟ್ ಅಲ್ವಾ. ಸೊ ಒಂದ್ಸರಿ ಇನ್ನೊಂದು ಟ್ರೈ ಮಾಡಿಲ್ಲ, ಯಾವ್ದು ಕೂಡ ಯೂಸ್ ಮಾಡಿಲ್ಲ ನಾನು. ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದೆ ಪ್ರೋಗ್ರಾಮ್ ಆದ್ಮೇಲೆ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಸ್ಟಿಕ್ ಇದೆ, ಎಷ್ಟುದ್ದ ಬೇಕೋ ಅಷ್ಟುದ್ದ ರೆಡಿ ಮಾಡ್ಕೊಳ್ಬಹುದು. ಸೊ 2 ಮಾಪ್ ಕೊಟ್ಟಿದ್ದಾರೆ. 2 ಮಾಪ್ ಕೊಟ್ಟಿದ್ದಾರೆ. ಸ್ಟಿಕ್ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ರೆಡಿ ಮಾಡ್ಕೊಂಡ್ರೆ ಉದ್ದ ಆಗುತ್ತೆ. ಅಂಡ್ ಇಲ್ಲಿ ನೀರ್ ತಗೊಂಡು ಸ್ಪಿನ್ ಮಾಡಿದ್ರೆ ನೀರ್ ಹಿಂಡುತ್ತೆ. ಓಕೆ, ಯೂಸ್ ಮಾಡಿ ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಗೊತ್ತಿಲ್ಲ.
ಇದ್ರ ಜೊತೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಕೂಡ ಇತ್ತು. ಸೊ ಶೋನ ನೋಡಿರೋರ್ಗಾದ್ರೆ ಗೊತ್ತಿರುತ್ತೆ, ಕೊನೆಯಲ್ಲಿ ಸೀರೆ ಕೊಡ್ತಾರಲ್ಲ. ಸೊ ಶೋ ಕಡೆಯಿಂದ ನನಗೆ ಸಿಕ್ಕಂತ ಸೀರೆ ಇದು. ಇದು ಮೈಸೂರು ಸಿಲ್ಕ್ ರೇಟ್ ಸ್ಯಾರಿ, ಗ್ರೀನ್ ಕಲರ್ ಬಾರ್ಡರ್ ಇದೆ, ಬೆಂಟೆಕ್ಸ್ ಬಾರ್ಡರ್ ಇದೆ, ಸಾಫ್ಟ್ ಆಗಿದೆ. ಸೊ ಹೆಣ್ಮಕ್ಳಿಗೆ ಎಲ್ಲಾ ಗಿಫ್ಟ್ ಗಿಂತ ಖುಷಿ ಆಗೋದು ಅಂತಂದ್ರೆ, ಇಷ್ಟ ಪಡೋದು ಅಂತಂದ್ರೆ ಸೀರೆನೆ. ಸೊ ಈ ಸೀರೆ ನನಗೆ ಸಿಕ್ಕಿರೋದು. ಸೊ ಯಾರಿಗೆಲ್ಲ ಶೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಅಂಡ್ ಯಾರಿಗೆಲ್ಲ ಇಷ್ಟ ಇದೆ ಶೋನಲ್ಲಿ ಭಾಗವಹಿಸೋದಕ್ಕೆ, ನೀವು ಕೂಡ ಅಪ್ಲಿಕೇಶನ್ ಹಾಕಿ. ಇದರಿಂದ ಖರ್ಚು ಮಾಡ್ಬೇಕಾಗಿರೋದು ಏನೂ ಇಲ್ಲ. ಅಂದ್ರೆ 3 ಅವರ್ ಶೂಟಿಂಗ್ ಮಾಡ್ತಾರೆ, 1 ಅವರ್ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಎಂಜಾಯ್ ಮಾಡ್ಬೇಕು ಆ ಟೈಮ್ ಅನ್ನ. ಹೆಂಗ್ ಅಪ್ಲಿಕೇಶನ್ ಹಾಕೋದು ಅಥವಾ ನಾನು ಹೆಂಗ್ ಅಪ್ಲಿಕೇಶನ್ ಹಾಕ್ತೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.